ಪುಷ್ಪ ಕಾಡು. ಅಜಿತ್, ಅಣ್ಣ ಏನು ಹೇಗೆ ಮಾಡಿದ್ರಲ್ಲ? ಉದಯಪುರ ನಗರದಲ್ಲಿ ಕಟ್ಟಿಗೆ ಸಿಗೋದಿಲ್ವಾ? ಎಷ್ಟು ಕಟ್ಟಿಗೆ ತಗೊಳ್ಳೋದಕ್ಕೆ ಇಷ್ಟು ದೂರ ಕಳಿಸ್ತಾ ಇದ್ದಾರೆ ನಮ್ಮನ್ನ? ರಮೇಶ್, ಉದಯಪುರ ನಗರದಲ್ಲಿ ಈ ಕಟ್ಟಿಗೆಗಳಿಗೆ ತುಂಬಾನೇ ಬೆಲೆ ಇದೆ. ಅದಕ್ಕೆ ಅಣ್ಣ ಈ ಕಟ್ಟಿಗೆಗಳನ್ನ ಅಲ್ಲಿ ಕಳಿಸ್ತಾ ಇದ್ದಾರೆ. ಇಬ್ಬರು ಟ್ರಕ್ ತಕೊಂಡು ಹೋಗ್ತಿರ್ತಾರೆ. ಆಗ ತುಂಬಾ ದಟ್ಟವಾದ ಕಾಡು. ಸಡನ್ ಆಗಿ ಕಾಡಿನ ಮಧ್ಯೆ ಆ ಟ್ರಕ್ ಪಂಚರ್ ಆಗ್ಬಿಡುತ್ತೆ. ಏನಾಯ್ತು? ಇಲ್ಲಿ ನೋಡು, ಈ ಟೈರ್ ಕೂಡ ಇವಾಗಲೇ ಪಂಚರ್ ಆಗ್ಬೇಕಾ? ನಮ್ಮ ಹತ್ರ ಬೇರೆ ಟೈರ್ ಕೂಡ ಇಲ್ಲ. ಈಗೇನ್ ಮಾಡೋದು? 4 ಕಡೆ ಕಾಡನ್ನು ತಿರುಗಿ ನೋಡ್ತಾನೆ. ಅದು ತುಂಬಾನೇ ದಟ್ಟವಾದ ಕಾಡಾಗಿತ್ತು. ತಮ್ಮ ರಮೇಶ್, ಈ ಕಾಡು ಎಷ್ಟು ಭಯಂಕರವಾಗಿದೆ, ಎಷ್ಟು ನಿರ್ಮಾನುಷವಾಗಿದೆ. ಇಲ್ಲಿ ತುಂಬಾನೇ ದೂರದಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಆ ಮರ ಶ್ರೀಗಂಧದ ಮರ. ಅದರ ಮೇಲೆ ರಮೇಶನ ದೃಷ್ಟಿ ಬೀಳುತ್ತೆ. ಅರೆ ಅಲ್ಲಿ ನೋಡು ಅಜಿತ್, ಕೆಂಪು ಚಂದನ ತುಂಡುಗಳು. ಅದನ್ನ ನೋಡಿ ಅಜಿತ್ಗೆ ತುಂಬಾನೇ ಶಾಕ್ ಆಗತ್ತೆ. ಅರೆ ಹೌದು, ಇದು ನೋಡೋಕೆ ಕೆಂಪು ಚಂದನ ರೀತಿಯಲ್ಲೇ ಇದೆಯೇ? ಈ ಕೆಂಪು ಚಂದನಕ್ಕೆ ಬೆಲೆ ಜಾಸ್ತಿನೇ ಇದೆ. ಅವರು ಬೇಗ ಬೇಗ ಓಡ್ತಾ ಆ ಶ್ರೀಗಂಧದ ಮರದ ಬಳಿ ಇಬ್ರು ಹೋಗ್ತಾರೆ. ಅಲ್ಲೋಗ್ ನೋಡ್ದಾಗ ಮರಗಳು ಮಾತ್ರ ಅಲ್ಲ, ಅಲ್ಲಿ ತುಂಬಾನೇ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಇದ್ವು. ಇನ್ನು ನೋಡು, ಈ ಮೂಲಿಕೆಗಳು ತುಂಬಾ ಬೆಲೆ ಬಾಳುವಂಥದ್ದು. ಈ ಮೂಲಿಕೆಗಳಿಂದ ಕ್ಯಾನ್ಸರ್ ರೀತಿ ವ್ಯಾಧಿ ಕಡಿಮೆ ಆಗುತ್ತೆ. ಅರೇ ಗೆಳೆಯ, ಇವತ್ತಿಂದ ನಾವು ಕೋಟಿ ಅಧಿಪತಿ ಆಗ್ಬಿಟ್ವಿ. ಇನ್ನು ನಾವಿಬ್ರು ಸೇರಿ ಈ ಮೂಲಿಕೆಗಳನ್ನ ಮತ್ತೆ ಕೆಂಪು ಚಂದನಗಳನ್ನ ಇಲ್ಲಿಂದ ತಗೊಂಡೋಗೋಣ, ಮತ್ತೆ ಒಳ್ಳೆ ಬೆಲೆಗೆ ಮಾರ್ಕೊಳ್ಳೋಣ. ಮತ್ತೆ ನಮ್ಮ ಹತ್ರ ತುಂಬಾನೇ ದುಡ್ಡು ಇರುತ್ತೆ. ಇಬ್ರು ತುಂಬಾ ಸಂತೋಷ ಪಡ್ತಿದ್ರು. ಆಗ ಆ ಮರದ ಪಕ್ಕದಲ್ಲಿ ಬಚ್ಚಿಟ್ಕೊಂಡಿರುವ ಒಂದು ಚಿಕ್ಕ ಮೊಳ ಅವ್ರ ಮಾತನ್ನ ಕೇಳಿಸ್ಕೊಳುತ್ತೆ. ಈ ಮನುಷ್ಯರು ಇಲ್ಲಿಗೆ ಹೇಗೆ ಬಂದ್ರು? ಇನ್ನು ನೋಡಿ, ನಾವು ಕೂಡಲೇ ಊರಿಗೆ ಹೋಗೋಣ. ನಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬಂದು ಈ ಕಾಡಿಗೆ ಬರೋಣ. ನಂತರ ಇಲ್ಲಿರುವಂಥ ಕೆಂಪು ಚಂದನ ಮತ್ತೆ ಗಿಡಮೂಲಿಕೆಗಳನ್ನ ಇಲ್ಲಿಂದ ತಗೊಂಡೋಗೋಣ. ಹೌದು ತಮ್ಮ, ಬಾ, ನಾವು ಕೋಟ್ಯಾಧಿಪತಿಗಳಾಗ್ಬಿಟ್ವಿ. ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಅಯ್ಯೋ ದೇವ್ರೇ, ನೀವಿಬ್ರು ನಮ್ಮ ಕಾಡನ್ನು ನಾಶ ಮಾಡಬೇಕು ಅಂತ ಮಾತಾಡ್ಕೊಳ್ತಾ ಇದ್ದೀರಾ? ಒಂದು ವೇಳೆ ಇವರು ನಮ್ಮ ಕಾಡಿಂದ ಗಿಡಮೂಲಿಕೆಗಳು ಮತ್ತು ಕಟ್ಟಿಗೆಗಳನ್ನ ತಗೊಂಡೋದ್ರೆ ಆಗ ನಮಗೆ ಈ ಕಾಡೇ ಇರೋದಿಲ್ಲ. ಇಲ್ಲ, ಈಗಲೇ ಹೋಗಿ ಈ ವಿಷಯನ ಪುಷ್ಪಾಗೆ ಹೇಳ್ತೀನಿ. ಆಮೇಲೆ ಮೊಳ ಅಲ್ಲಿಂದ ಓಡೋಡ್ತಾ ಕಾಡೊಳಗಡೆ ಹೋಗುತ್ತೆ. ಹೋಗಿ ಕಾಡೊಳಗಡೆ ಇರುವ ಜಂತುಗಳಿಗೆ ಈ ವಿಷಯದ ಬಗ್ಗೆ ಹೇಳುತ್ತೆ. ಅರೆ ಪುಷ್ಪ, ಎಲ್ಲಿದೆಯಾ? ಪುಷ್ಪನ ಕರೀರಿ ಬೇಗ. ಏನಾಯ್ತು ಮೊಲ, ಅಷ್ಟಕ್ಕೂ ಯಾಕೆ ಕಿರಿಸ್ತಾ ಇದೆಯಾ? ಅರೆ ನಮ್ಮ ಕಾಡಿಗೆ ಪ್ರಮಾದ ಉಂಟಾಗಿದೆ, ಬೇಗ ಪುಷ್ಪನ ಕರೀರಿ. ಏನು ನಮ್ಮ ಕಾಡಿಗಿರುವಂತ ಪ್ರಮಾದ? ಆಗ ಕಾಡಿನ ರಾಜ ಆದ ಪುಷ್ಪಾಚೀತ ಅವನ ಗುಹೆಯಿಂದ ಆಚೆ ಬರ್ತಾನೆ. ಏನಾಯ್ತು ಮೊಲ? ಪುಷ್ಪ, ಏನೋ ನಡೀತಾ ಇದೆ, ನಮ್ಮ ಕಾಡಿಗೆ ಮನುಷ್ಯರು ಬಂದಿದ್ದಾರೆ. ಅದನ್ನ ಕೇಳಿಸ್ಕೊಂಡು ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಏನೋ ಈ ರೀತಿ ಆಗೋಕ್ ಹೇಗ್ ಸಾಧ್ಯ? ಮುಟಳ, ನಮ್ಮ ಕಾಡಿಗೆ ಎಷ್ಟು ವರ್ಷಗಳಿಂದ ಒಬ್ಬ ವ್ಯಕ್ತಿ ಕೂಡ ಬಂದೇ ಇಲ್ಲ. ಆಗಿದ್ಮೇಲೆ ಈಗ ಯಾಕೆ ಮನುಷ್ಯರು ಬರ್ತಾರೆ? ಮನುಷ್ಯರು ಬಂದಿದ್ದಾರೆ ಮಂಗಣ್ಣ, ನನ್ನ ಕಣ್ಣಾರೆ ನೋಡ್ದೆ ಅವರನ್ನ. ಇಷ್ಟೇ ಅಲ್ಲ ಪುಷ್ಪ, ಆ ಮನುಷ್ಯರು ಮತ್ತೆ ನಾಳೆ ಬರ್ತಾರೆ. ಅವ್ರ ಜೊತೆಗೆ ತುಂಬಾ ಜನ ಮನುಷ್ಯರನ್ನ ಕರ್ಕೊಂಡ್ ಬರ್ತಾರೆ. ಮತ್ತೆ ಅವ್ರು ಏನ್ ಹೇಳಿದ್ರಂದ್ರೆ, ಅವರು ನಮ್ಮ ಕಾಡಲ್ಲಿರುವಂತ ಕೆಂಪು ಚಂದನ ಮರಗಳನ್ನೆಲ್ಲ ಕಟ್ ಮಾಡ್ತಾರಂತೆ, ಮತ್ತೆ ಗಿಡಮೂಲಿಕೆಗಳನ್ನೆಲ್ಲ ತಗೊಂಡೋಗ್ತಾರಂತೆ. ಅದನ್ನ ಕೇಳಿಸ್ಕೊಂಡು ಎಲ್ಲ ಆಶ್ಚರ್ಯ ಪಡ್ತಾರೆ. ಏನೋ? ಅಯ್ಯೋ ದೇವ್ರೆ, ಒಂದ್ ವೇಳೆ ನಿಜವಾಗ್ಲೂ ಹೀಗಾದ್ರೆ ನಮ್ಮ ಕಾಡು ಪೂರ್ತಿ ನಾಶ ಆಗ್ಬಿಡುತ್ತೆ ಅಣ್ಣ. ಪುಷ್ಪ, ಈಗ ನಾವ್ ಏನ್ ಮಾಡೋದು? ಇದು ತುಂಬಾ ಗಂಭೀರವಾದ ವಿಷಯ ಅಲ್ವಾ? ಪುಷ್ಪ, ಈ ಕಾಡಿಂದ ಯಾರಿಗೂ ಒಂದು ಕಟ್ಟಿಗೆನ ತಗೊಂಡೋಗಿ ಹೋಗ್ಬಿಡೋದಿಲ್ಲ. ಬರಲಿ ಆ ಮನುಷ್ಯರು, ಅವರಿಲ್ಲಿಗೆ ಕಾಲ್ನಡಿಗೆಯಲ್ಲಿ ನಡ್ಕೊಂಡ್ಬರ್ತಾರೆ, ಆದರೆ ಮತ್ತೆ ಹೋಗೋದಕ್ಕೆ ಅವ್ರಿಗೆ ಕಾಲುಗಳೇ ಇರೋದಿಲ್ಲ. ನೀನೇನ್ ಮಾಡ್ಬೇಕು ಅನ್ಕೊಂಡಿದೀಯಾ ಪುಷ್ಪ? ನಾಳೆ ಮುಂಜಾನೆ ನೀವೆಲ್ಲರೂ ನಿಮ್ಮ ಕೈಲಿ ಆಯುಧ ಇಟ್ಕೊಂಡು ಕಾಡಲ್ಲಿ ಒಂದೊಂದು ಕಡೆ ಬಚ್ಚಿಟ್ಕೊಳ್ಳಿ. ಮತ್ತೆ ಆ ಮನುಷ್ಯರು ನಮ್ಮ ಕಾಡು ಪ್ರವೇಶ ಮಾಡ್ತಿದ್ದಂಗೆನೆ ಅವ್ರ ದೇಹನ ತುಂಡು ತುಂಡಾಗಿ ಕತ್ತರಿಸ್ಬಿಡೋಣ. ಅವ್ರನ್ನ ಹೇಗೆ ಸಾಯಿಸ್ಬೇಕು ಅಂತಂದರೆ, ಅವ್ರ ನಂತರ ಮನುಷ್ಯರೇ ಅಲ್ಲ, ಬೇರೆ ಕಾಡಲ್ಲಿರುವಂಥ ಪಕ್ಷಿ ಕೂಡ ಪುಷ್ಪನ ಈ ಕಾಡ ಮೇಲೆ ಹಾರೋದಕ್ಕೆ ಭಯಪಡಬೇಕು. ಈ ಕಾಡು ಪುಷ್ಪಾಚೀತ. ಅದು ಪುಷ್ಪಾಚೀತ ಅಂದ್ರೆ ಅಕ್ಕಪಕ್ಕದಲ್ಲಿರುವ ಎಲ್ಲ ಕಾಡಿನ ಜಂತುಗಳಿಗೂ ಭಯ. ಯಾರು ಈ ಕಾಡೊಳಗಡೆ ಕಾಲಡಿ ಎತ್ತಿಡಕ್ಕೂ ಭಯ ಪಡ್ತಿದ್ರು. ಇದೇ ರೀತಿ ಆ ಕಾಡು ತುಂಬಾ ಸುಂದರವಾಗಿರುತ್ತೆ. ಎಲ್ಲಾನು ಅದು ಕೆಂಪು ಚಂದನದ ಮರಗಳು. ಅದು ಮಾತ್ರ ಅಲ್ಲದೆ ಔಷಧಿ ಗುಣಗಳಿರುವ ಮರಗಿಡಗಳು. ಪುಷ್ಪವನ ಕಾಡನ್ನು ಕಾಪಾಡ್ಕೋತಾನ. ನಡೆಯರಿ, ಇನ್ನು ನಾವೆಲ್ಲ ಆಯುಧ ತಯಾರು ಮಾಡೋದಕ್ಕೆ ಹೋಗೋಣ. ನಮ್ಮ ಹತ್ರ ಸಮಯ ತುಂಬಾ ಕಡಿಮೆ ಇದೆ. ಎಲ್ಲಾ ಪ್ರಾಣಿಗಳು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತವೆ. ಮತ್ತೆ ಪುಷ್ಪ ಅವನ ಗುಹೆ ಆಚೆ ನಿಂತ್ಕೊಂಡು ಈಗಂತ ಹೇಳ್ತಾನೆ, ಈ ಕಾಡಿಗೆ ಯಾರಾದ್ರೂ ಬಂದ್ರೆ ಅವನ್ನ ಬಿಡುವಂತ ಮಾತೇ ಇಲ್ಲ. ಆಗ ಹಿಂದ್ಗಡೆ ನಿಂತ್ಕೊಂಡಿರುವ ಆ ಜಂತು ಹೀಗಂತ ಹೇಳುತ್ತೆ, ಪುಷ್ಪ,
ನೀನು ಎಷ್ಟೇ ಪ್ರಯತ್ನ ಪಟ್ರು ನಾಳೆ ಬರುವ ಆ ಮನುಷ್ಯರನ್ನು ನೀನ್ ತಡೆಯಕ್ಕಾಗೋದಿಲ್ಲ. ತುಂಬಾ ವರ್ಷಗಳ ನಂತರ ನಿನ್ ಮೇಲೆ ಸೇಡು ತೀರ್ಸ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಆದ್ರೆ ಪುಷ್ಪ, ಅವಕಾಶವನ್ನು ನಾನು ಬಿಟ್ಕೊಡೋದಿಲ್ಲ. ನಿಮ್ಮಿ ಅಲ್ಲಿಂದ ಓಡೋಗ್ಬಿಡುತ್ತೆ. ನಿಮಗೆ ಯಾಕೆ ರಾಜನ ಮೇಲೆ ಅಷ್ಟು ದ್ವೇಷ, ಯಾಕೆ ರಾಜನ ಮೇಲೆ ಅಷ್ಟು ಕೋಪ, ಇದನ್ನ ತಿಳ್ಕೊಳ್ಳೋಣ ಈ ಫ್ಲಾಶ್ ಬ್ಯಾಕ್ ಅಲ್ಲಿ. ಬೇಗ ಬೇಗ ಈ ಜಿಂಕೆ ಮರಿನ ತಿಂದ್ಬಿಡ್ತೀನಿ. ಯಾರಾದ್ರೂ ನೋಡಿದ್ರೆ ಪುಷ್ಪ ನನ್ನ ಜೀವಂತವಾಗಿ ಬಿಡೋದಿಲ್ಲ. ಇದು ಜುಮ್ರು ಬಿಲ್ಲ. ಇವನು ನಿಮ್ಮಿಯ ಗಂಡ. ಜುಮ್ರು ಬಿಲ್ಲಿ ಒಂದು ಚಿಕ್ಕ ಜಿಂಕೆನ ಸಾಯಿಸ್ಬಿಟ್ಟು ತಿಂತಿರುತ್ತೆ. ಅದು ತುಂಬಾ ಘೋರವಾದದ್ದು. ಅದೇ ಕ್ಷಣದಲ್ಲಿ ನಿಮ್ಮಿ ಅಲ್ಲಿಗೆ ಬರುತ್ತೆ. ರೀ, ನೀವೇನ್ ಮಾಡ್ತಿದ್ದೀರಾ? ಈಗ ರಾಜನ್ಗೆ ಗೊತ್ತಾದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತಾನೆ. ನನ್ನ ನೋಡಿದ್ರೆ ತಾನೆ ಪುಷ್ಪ ನನ್ನ ಸಾಯಿಸ್ತಾನೆ. ಏ ನರಿ, ನೀನ್ ಕೂಡ ಈ ಜಿಂಕೆಯ ಮಾಂಸನ ತಿನ್ನು. ನೋಡು ಈ ಮಾಂಸ ಎಷ್ಟು ರುಚಿಯಾಗಿದೆಯೋ. ನೋಡು ಜುಮ್ರು, ಇಲ್ಲಿಂದ ನೀನ್ ಹೋಗ್ಬೇಡು. ನೀನ್ ಇಲ್ಲಿರ್ಬೇಡ. ನಿನ್ಗೆ ಪುಷ್ಪ ಬಗ್ಗೆ ಗೊತ್ತಲ್ವಾ? ಅವನಿಗೆ ಕೋಪ ಬಂದ್ರೆ ಯಾರನ್ನೂ ಅವನು ಸುಮ್ನೆ ಬಿಡೋದಿಲ್ಲ. ಕಾಡಿನ ಜಂತುಗಳನ್ನ ಅವನು ರಕ್ಷಿಸ್ಬೇಕನ್ಕೋತಾನೆ. ಅರೇ, ನೀನು ಸುಮ್ನೆ ಪುಷ್ಪ ಬಗ್ಗೆ ಮಾತಾಡ್ತಾ ಇದೀಯಾ? ಈ ಕಾಡಿನಲ್ಲಿ ಒಂದು ತುಂಬಾ ಸ್ಟ್ರಿಕ್ಟ್ ಆದ ರೂಲ್ಸ್ ಇರುತ್ತೆ. ಈ ಕಾಡಲ್ಲಿರುವ ಜಂತುಗಳನ್ನ ಯಾರಾದ್ರೂ ಸಾಯಿಸಿದ್ರೆ ಅವ್ರಿಗೆ ಕೂಡ ಸಾವೇ ಶಿಕ್ಷೆ. ಈ ಒಂದು ಕಾನೂನು ಪುಷ್ಪ ಅದು. ಅದರಿಂದ ಆ ಕಾಡಿನ ಜಂತುಗಳು ಬೇರೆ ಕಾಡಿಗೆ ಹೋಗಿ ಬೇಟೆ ಆಡಿ ಅವರ ಆಹಾರಗಳನ್ನು ಅವರು ತಿಂತಾ ಇದ್ರು. ಸ್ವಲ್ಪ ತಾದ ನಂತರ ಜಂತುಗಳು ಮತ್ತೆ ಪುಷ್ಪ ಎಲ್ಲರೂ ಸೇರ್ಕೊಂಡು ಜುಮ್ರು ಹತ್ರ ಹೋಗಿ ಈಗಂತ ಕೇಳ್ತಾರೆ. ಏನೋ ಏನಿದು? ನೀನ್ ಜಿಂಕೆ ಮರಿನ ಯಾಕೆ ಸಾಯಿಸ್ದೆ? ಕಾಡಿನ ರೂಲ್ಸ್ ಪ್ರಕಾರ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಪುಷ್ಪ, ನನ್ನ ಗಂಡ ಗೊತ್ತಿಲ್ಲದೆ ತಪ್ಪಾಡ್ಬಿಟ್ಟ. ದಯವಿಟ್ಟು ಅವನ ಕ್ಷಮಿಸ್ಬೇಡು, ಅವನ ಬಿಟ್ಬಿಡು. ತಪ್ಪಾಗಿದ್ನಲ್ಲ, ನಿನ್ನ ಗಂಡ ತಪ್ಪು ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಶಿಕ್ಷೆ ಕೊಡ್ಲೇಬೇಕು. ಕರ್ಕೊಂಬನ್ನಿ ಈ ಬೆಕ್ಕಿನ ಮರಿನ. ಜುಮ್ರು ಬಿಲ್ಲಿನ ಹಿಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಬೇಡ ಪುಷ್ಪ, ದಯವಿಟ್ಟು ಬಿಟ್ಬಿಡು. ನನ್ನ ಗಂಡನ ಬಿಟ್ಬಿಡು. ನಾನೇನ್ ಕಾಲ್ ಹಿಡ್ಕೋತೀನಿ. ಎಷ್ಟವಳು ಹೇಳಿದ್ರು ಏನು ಕೇಳೋದಿಲ್ಲ. ತಕ್ಷಣ ಅವನ್ನ ಎತ್ಕೊಂಡು ಕಾಡ್ ಮಧ್ಯೆ ಇರುವ ಒಂದು ಹಳ್ಳದ ಬಳಿ ಬರ್ತಾರೆ. ಪುಷ್ಪ ಎಲ್ಲಾರ್ಗೂ ಶಿಕ್ಷೆ ಅದೇ ಜಾಗದಲ್ಲೇ ಕೊಡ್ತಿದ್ದ. ಬೇಡ ಪುಷ್ಪ, ನನ್ ಮಾತು ಕೇಳು. ನನ್ ಗಂಡನ್ನ ಬಿಟ್ಬಿಡು ಪುಷ್ಪ, ಬಿಡು ಪುಷ್ಪ. ಈ ಬೆಕ್ಕಿನ ಮರಿಗೆ ನೇಣು ಹಾಕಿ ಮತ್ತೆ ಇದರಲ್ಲಿ ಕಟ್ ಹಾಕಿ ಅವನ್ನ ಇಲ್ಲೇ ಸುಟ್ಟು ಹಾಕಿ. ಇದೇ ಅವನಿಗೆ ಕೊಡುವಂತ ಶಿಕ್ಷೆ. ಹಳ್ಳದೊಳಗಡೆ ಜುಮ್ರುನ ಹಾಕಿ ಅದ್ರ ಮೇಲೆ ಕಟ್ಟಿಗೆಗಳನ್ನು ಇಟ್ಟು ಅವರು ಬೆಂಕಿ ಇಟ್ಬಿಡ್ತಾರೆ. ಅವನು ಸಾಯೋದನ್ನ ಅವರು ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ. ನಿಮ್ಮಿಯ ಕಣ್ಣು ಮುಂದೆನೆ ಅವ್ರ ಗಂಡ ಸತ್ತಿದ್ದನ್ನ ನೋಡಿ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅವರೆಲ್ಲರೂ ಹೋದ ನಂತರ, ಪುಷ್ಪ, ಪುಷ್ಪ, ನನ್ ಗಂಡನ ಸಾಯಿಸ್ಬಿಟ್ಟೆ ಅಲ್ವಾ? ನಾನ್ ನಿನ್ನ ಸುಮ್ನೆ ಬಿಡಲ್ಲ ಪುಷ್ಪ, ನಾನಿನ್ನ ಬಿಡಲ್ಲ. ನೀನೇನು ಯೋಚನೆ ಮಾಡ್ಬೇಡ ಜುಮ್ರು. ನಮ್ಮ ಕಾಡಿಗೆ ಬರುವ ಈ ಮನುಷ್ಯರ ಕೈಯಲ್ಲಿ ಈ ಪುಷ್ಪನ ಹೆಂಗ್ ಸಾಯಿಸ್ತೀನಿ ಅಂತ ನೋಡು. ಅವನ್ ಸಾಯೋದನ್ನ ನೋಡಿ ಈ ಕಾಡಿನ ಜಂತುಗಳು ಎಲ್ಲರೂ ಭಯ ಪಡ್ಬೇಕು. ಆ ತರ ಮಾಡ್ತೀನಿ. ಮಾರನೇ ದಿನ ಬೆಳಗ್ಗೆ ಪುಷ್ಪ ಮತ್ತೆ ಕಾಡಿನ ಎಲ್ಲಾ ಜಂತುಗಳು ಒಂದೇ ಜಾಗದಲ್ಲಿ ಬಂದು ಏನೋ ಮಾತಾಡ್ತಾ ಇರ್ತಾರೆ. ಪುಷ್ಪ, ನಾವು ಸಿದ್ಧವಾಗಿದ್ದೀವಿ. ಎಲ್ರೂ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಬಚ್ಚಿಟ್ಕೊಳ್ಳಿ. ಇನ್ನು ಕಾಡಿಗೆ ಮನುಷ್ಯರು ಪ್ರವೇಶ ಮಾಡ್ತಿದ್ದಂಗೆನೆ ಅವರನ್ನ ಹೊಡೆದು ಅವರ ದೇಹನ ಪುಡಿ ಪುಡಿ ಮಾಡ್ಬಿಡಿ. ಎಲ್ಲರೂ ಕಾಡಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಮರಗಳ ಹಿಂದ್ಗಡೆ ಬಚ್ಚಿಟ್ಕೋತಾರೆ. ಇನ್ನೊಂದು ಕಡೆ ನಿಮ್ಮಿ ಮಾತ್ರ ಯಾರಿಗೂ ಗೊತ್ತಿಲ್ಲದೆ ಮೆತ್ತಗೆ ರೋಡಿನ ಬಳಿ ಹೋಗುತ್ತೆ. ಈ ಮನುಷ್ಯರು ಕಾಡಲ್ಲಿ ಹೋಗದೆ ಇರೋಂಗೆ ನಾನ್ ನೋಡ್ಕೋಬೇಕು. ಸ್ವಲ್ಪ ತಲೆ ಆ ಟ್ರಕ್ ಅಲ್ಲಿಗೆ ಬರುತ್ತೆ. ಅವರಿಬ್ಬರು ಬೇರೆ ಜನರನ್ನ ಎಲ್ಲಾರನ್ನೂ ಕರ್ಕೊಂಡ್ ಬಂದಿರ್ತಾರೆ. ಮನುಷ್ಯರೆಲ್ಲಾರು ಆ ಟ್ರಕ್ ಇಂದ ಆಚ್ ಕಡೆ ಇಳಿತಾರೆ. ಈ ಕಾಡಲ್ಲಿ ಕೆಂಪು ಚಂದನ ತುಂಬಾ ಚೆನ್ನಾಗಿದೆ. ಆಗ ಆ ನರಿ ಆ ಮನುಷ್ಯರ ಬಳಿ ಹೋಗುತ್ತೆ. ನನ್ ಮಾತ್ ಕೇಳಿ, ನೀವೇನಾದ್ರೂ ಒಳಗಡೆ ಹೋದ್ರೆ ಪುಷ್ಪ ಮತ್ತೆ ಆ ಬೇರೆ ಜಂತುಗಳು ನಿಮ್ಮನ್ನ ಸಾಯಿಸ್ಬಿಡ್ತವೆ. ಅದನ್ ಕೇಳಿಸ್ಕೊಂಡು ಎಲ್ಲರಿಗೂ ಶಾಕ್ ಆಗತ್ತೆ. ಆಮೇಲೆ ಆ ನರಿ ಪುಷ್ಪನ ಬಗ್ಗೆ ಎಲ್ಲ ವಿಷಯಗಳನ್ನ ಅವ್ರಿಗೆ ಹೇಳುತ್ತೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು ಅಜಿತ್? ಒಂದ್ ಕೆಲ್ಸ ಮಾಡಿ, ಅರ್ಧ ಜನ ಈ ಹಿಂದ್ಗಡೆಯಿಂದ ಹೋಗಿ, ಬೇರೆಯವರು ಬೇರೆ ಕಡೆ ಹೋಗಿ. ನಾವೆಲ್ಲರೂ ಕೈಯಲ್ಲಿ ಕೊಡ್ಲೆ ಹಿಡ್ಕೊಂಡು ಹೋಗೋಣ, ಮತ್ತೆ ಹೊಗೆ ಹಾಕ್ಬೇಕು. ಆಗ ಸ್ವಲ್ಪ ಜನ ಕಾಡನ ಮುಂದೆಯಿಂದ ಹೋಗ್ತಾರೆ, ಮತ್ತೆ ಇನ್ನು ಸ್ವಲ್ಪ ಜನ ಹಿಂದ್ಗಡೆಯಿಂದ. ಅವರು ಎಲ್ಲರ ಕೈಯಲ್ಲಿ ದೊಡ್ಡ ದೊಡ್ಡ ಬಲೆ ಇತ್ತು. ಅದು ಮಾತ್ರ ಅಲ್ಲದೆ ಕಾಡಿನ ಮಧ್ಯೆ ಬಂದು ಅವರು ಬೆಂಕಿ ಇಡಕ್ ಶುರು ಮಾಡ್ತಾರೆ. ಆ ಹೊಗೆಯ ಕಾರಣದಿಂದ ಯಾರಿಗೂ ಏನೂ ಕಾಣಿಸೋದೇ ಇಲ್ಲ. ಈ ಹೊಗೆ ಎಲ್ಲಿಂದ ಬರ್ತಾ ಇದೆ? ಏನು ಕಾಣಿಸ್ತಾನೆ ಇಲ್ವೇ? ಪುಷ್ಪ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾನೆ. ಆಮೇಲೆ ಹೊಗೆ ಎಲ್ಲ ಹೋದ ನಂತರ ಪುಷ್ಪ ನೋಡ್ತಾನೆ, ಅವನ ಕಾಡಿನ ಜಂತುಗಳನ್ನ ಜನರು ಒಂದು ದೊಡ್ಡ ಬಲೆಯಲ್ಲಿ ಬಂಧಿಸಿ ಇಟ್ಟಿರ್ತಾರೆ. ಅರೆ ಏನಿದು?
ಆಗ ಹಿಂದ್ಗಡೆಯಿಂದ ಇಬ್ಬರು ಪುಷ್ಪ ಮೇಲೆ ಕೂಡ ಬಲೆಯನ್ನು ಹಾಕಿ ಅವನ್ನ ಕೂಡ ಇಟ್ಕೊಂಡ್ಬಿಡ್ತಾರೆ. ಬಿಟ್ಬಿಡಿ ನನ್ನ, ಬಿಡಿ. ಪುಷ್ಪ, ನಮ್ಮನ್ನ ಬದುಕ್ಸು ಪುಷ್ಪ. ಪುಷ್ಪ, ಏನಾದ್ರೂ ಮಾಡು. ಎಲ್ಲಾ ಜಂತುಗಳನ್ನ ಒಂದೇ ಬಲೆಯಲ್ಲಿ ಹಿಡ್ದಿರ್ತಾರೆ, ಮತ್ತೆ ಇನ್ನೊಂದ್ ಸಪ್ರೇಟ್ ಬಲೆಯಲ್ಲಿ ಪುಷ್ಪನ ಮಾತ್ರ ಹಿಡ್ದಿರ್ತಾರೆ. ಆಗ ಇನ್ನೊಂದು ಕಡೆ ನಿಮ್ಮಿ ಜನರ ಪಕ್ಕದಲ್ಲಿತ್ತು. ವಾ ನರಿ, ನಿನಗಿರೋ ಬುದ್ಧಿಗೆ ನಾವು ಈ ಪ್ರಾಣಿಗಳನ್ನ ಆರಾಮಾಗಿ ಹಿಡ್ಕೊಳ್ಳೋ ಹಾಗಾಯ್ತು. ಮಿತ್ರರೇ, ಕೂಡ್ಲೆ ಕಾಡಲ್ಲಿರೋ ಅಂತ ಕೆಂಪು ಚಂದನನ್ನ ಕಟ್ ಮಾಡಿ. ಎಲ್ಲರೂ ಆ ಮರಗಳನ್ನ ಕಟ್ ಮಾಡಕ್ ಶುರು ಮಾಡ್ತಾರೆ. ಲೇ ಖಬರ್ದಾರ್, ನಮ್ಮ ಕಾಡು ಮರಗಳನ್ನ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ನಿಮ್ಮೆಲ್ಲರ ಪ್ರಾಣ ತೆಗಿತೀನಿ. ಏಯ್ ಸುಮ್ನೇರ, ಏನೋ ಪ್ರಾಣ ತೆಗಿತಾನಂದೆ, ಮೊದಲು ನಿನ್ನ ಕಾಪಾಡ್ಕೋ. ಈ ಕಾಡು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನಾನು. ನೀನು ನಿಜವಾದ ಮನುಷ್ಯನಿಗೆ ಹುಟ್ಟಿದ್ರೆ ಒಂದ್ಸರಿ ನನ್ನ ಈ ಬಂಧನದಿಂದ ಬಿಡಿಸ್ ನೋಡು. ನಿನ್ನ ಹೇಗೆ ಸಿಗ್ದಾಕ್ತೀನಿ ಅಂದರೆ ನೀನು ಪೂರ್ತಿಯಾಗಿ ಮನುಷ್ಯನಾಗೂ ಕಾಣಿಸೋದಿಲ್ಲ, ಪ್ರಾಣಿಯಾಗೂ ಕಾಣಿಸೋದಿಲ್ಲ. ನೋಡಿದ್ರ ಈ ಪುಷ್ಪಗೆ ಎಷ್ಟು ಕೊಬ್ಬಂತ. ಬೇರೆಯವ್ರನ್ನ ಆಮೇಲೆ ಸಾಯಿಸ್ಬೋದು, ಮೊದಲು ಈ ಪುಷ್ಪನ ಸಾಯಿಸಿ. ಈ ಪುಷ್ಪನ ಸಾಯಿಸ್ಬೇಕಂತ ತುಂಬಾ ದಿನದಿಂದ ನಮ್ಮ ಮನಸ್ಸಲ್ಲಿ ನನ್ ಕೋಪ ಇದೆ. ಹಂಗಂತ ಅವ್ನು ಹೇಳಿದ ತಕ್ಷಣ ಬೇರೆ ಜಂತುಗಳಿಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಏ ನರಿ, ನೀನೊಂದು ಪ್ರಾಣಿಯಾಗಿ ಈ ಮನುಷ್ಯರ ಜೊತೆಲಿ ಇರ್ತೀಯ. ಇದಕ್ಕೆ ನೀನು ತುಂಬಾನೇ ಅನುಭವಿಸ್ಬೇಕಾಗುತ್ತೆ ನರಿ. ಮೊದಲು ನೀನ್ ಕಾಪಾಡ್ಕೋ ಪುಷ್ಪ, ಆಮೇಲೆ ನನ್ನನ್ನ ಸಾಯಿಸೋದ್ರ ಬಗ್ಗೆ ಯೋಚನೆ ಮಾಡು. ಒಂದ್ ಕಡೆ ಎಲ್ಲಾ ಮರಗಳನ್ನ ಕಡಿತಾ ಇರ್ತಾರೆ, ಇನ್ನೊಂದ್ ಕಡೆ ಸ್ವಲ್ಪ ಜನ ಆ ಜಂತುಗಳಿಗೆ ಪಾಪ ತುಂಬಾ ಹಿಂಸೆಯನ್ನು ಕೊಡ್ತಿರ್ತಾರೆ. ಆ, ಬೇಡ ಬೇಡ, ನಮ್ಮನ್ನ ಕಾಪಾಡು ಪುಷ್ಪ. ಆ, ನಮ್ಮನ್ನ ಕಾಪಾಡು ಪುಷ್ಪ. ಪಾಪ ಎಲ್ಲರೂ ನೋವಿನಿಂದ ತುಂಬಾ ನರಳಾಡ್ತಿರ್ತಾರೆ, ಆದ್ರೂ ಕೂಡ ಅವ್ರಿಗೆ ಸ್ವಲ್ಪನೂ ಕರುಣೆ ಇರೋದಿಲ್ಲ. ನನ್ನ ಜೀವಂತವಾಗಿ ಬಿಟ್ಟು ಬಿಡ್ರೋ. ಆಗ ಇಲಿಗಳು ಮೆತ್ತಗೆ ಪುಷ್ಪ ಹತ್ರ ಬರ್ತವೆ. ಬೇಗ ಕಚ್ಬಿಡಿ ಅವರನ್ನು, ಬೇಗ. ಎಲ್ಲ ಇಲಿಗಳು ಯಾರಿಗೂ ಗೊತ್ತಿಲ್ಲದೆ ಆ ಬಲೆಗಳನ್ನ ಕಿತ್ತಕ್ಕೆ ಶುರು ಮಾಡ್ತವೆ. ಸ್ವಲ್ಪ ಆ ಇಲಿಗಳು ಆ ಎಲ್ಲಾ ಬಲೆಯನ್ನು ಕಿತ್ತು ಬಿಸಾಕ್ಬಿಡ್ತವೆ. ಪುಷ್ಪ ಈಗ ಆಚೆ ಬಂದ್ಬಿಡ್ತಾನೆ. ತಕ್ಷಣ ಅವನು ಅಲ್ಲೇ ಇದ್ದ 3-4 ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ತಕ್ಷಣ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿ ಅಲ್ಲಿದ್ದ ಬೇರೆ ಇಬ್ಬರಿಗೂ ತುಂಬಾ ಭಯ ಆಗತ್ತೆ. ಅರೆ, ಏನಿದು ಹೀಗೈತಲ್ಲ? ಓಡು ಇಲ್ಲಿಂದ. ಎಲ್ಲರೂ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಆದ್ರೂ ಪುಷ್ಪ ಅವ್ರು ಯಾರನ್ನೂ ಬಿಡೋದಿಲ್ಲ, ಅವ್ರನ್ನ ಅಟ್ಯಾಕ್ ಮಾಡ್ತಾನೆ, ಒಬ್ಬೊಬ್ಬರಾಗಿ ಸಾಯಿಸ್ತಾನೆ. ಆಮೇಲೆ ಅಲ್ಲೇ ಅವರ ಬಾಡಿನೆಲ್ಲ ಬೆಂಕಿ ಇಡ್ತಾನೆ. ಪುಷ್ಪ ಅಂದ್ರೆ ಸುಮ್ನೆನಾ, ಅವನು ಪವರ್ ಅಂತ ಅವನು ತೋರಿಸ್ತಾನೆ. ಪುಷ್ಪ ಕತ್ತಬೇಕಾದ್ರೆ ಕತ್ತರಿಸ್ಕೊಂತಾನೆ, ಆದ್ರೆ ಯಾರ ಮುಂದೇನು ಈ ಪುಷ್ಪ ತಲೆ ಬಾಗ್ಸೋದೇ ಇಲ್ಲ. ನನ್ನನ್ನ ಕ್ಷಮಿಸು ಪುಷ್ಪ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬೇಡ ಪುಷ್ಪ, ನನ್ನನ್ನ ಸಾಯಿಸ್ಬೇಡ, ದಯವಿಟ್ಟು ನನ್ನನ್ನ ಬಿಟ್ಬಿಡು. ದ್ರೋಹಿಗಳನ್ನ ಮೋಸಗಾರನನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಕಳಿಸಿದ್ದೀನಿ. ಇದೇ ಪುಷ್ಪನ ಒಂದು ಕೆಲಸ. ಆಮೇಲೆ ಪುಷ್ಪ ಹೋಗಿ ಅದೇ ನಿಮ್ಮಿನ ಎತ್ಕೊಂಡು ಅಲ್ಲೇ ಉರಿತಿರುವ ಬೆಂಕಿ ಒಳಗಡೆ ಹಾಕ್ಬಿಡ್ತಾನೆ. ಮನುಷ್ಯರ ಜೊತೆಗೆ ಅವಳು ಸತ್ತೋಗ್ಬಿಡ್ತಾಳೆ. ಪುಷ್ಪರಾಜ್, ಈ ಕಾಡಲ್ಲಿ ಪುಷ್ಪನ ಅಧಿಕಾರ ಇರೋವರೆಗೂ ಇಲ್ಲಿಂದ ಒಂದು ಪಕ್ಷಿನೂ ಕೂಡ ಆರಿಸ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಎಲ್ಲರೂ ಪುಷ್ಪಗೆ ಧನ್ಯವಾದ ಹೇಳ್ತಾರೆ. ಮತ್ತೆ ಪುಷ್ಪ ಬಗ್ಗೆ ಎಲ್ಲ ಕಾಡಲ್ಲೂ ಗೊತ್ತಾಗ್ಬಿಡುತ್ತೆ. ಈಗ ಪುಷ್ಪ ಇರುವ ಕಾಡಿನ ಪಕ್ಕದಲ್ಲಿ ಒಂದು ಗಾಡಿ ಕೂಡ ಬರಕ್ ಸಾಧ್ಯ ಅಲ್ಲ. ಈ ರೀತಿ ಪುಷ್ಪ ಒಂದೊಂದು ಕ್ಷಣನೂ ಅವರ ಕಾಡಿನಲ್ಲಿರುವ ಜಂತುಗಳನ್ನ ಕಾಪಾಡಕ್ಕೆ ಶುರು ಮಾಡುತ್ತೆ. ಆಮೇಲೆ ಎಲ್ಲರೂ ಸಂತೋಷವಾಗಿರ್ತಾರೆ.